ಸೈಬರ್ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಾವು ಸುರಕ್ಷಾ ಕ್ರಮಗಳನ್ನ ನಾವು ಅದರ ಬಗ್ಗೆ ಮಾತಾಡಿದ್ದೀವಿ. आप देख रहे हैं 7 न्यूज़। मैं आपके साथ मोहम्मद सलमान जुनैदी। ಇತ್ತೀಚೆಗೆ ತಾವು ಗಮನಿಸಿದಂತೆ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಯೂ ಕೂಡ ಆನ್ಲೈನ್ ಫ್ರಾಡ್ಸ್ಗಳು, ಸೈಬರ್ ಕ್ರೈಮ್ಸ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಸೈಬರ್ ಅಪರಾಧಗಳ ಬಗ್ಗೆ ಅವೇರ್ನೆಸ್ ಆಗಿರ್ಬೋದು, ಮತ್ತು ಸೈಬರ್ ಅಪರಾಧಗಳನ್ನಿಗೋಸ್ಕರನೇ 1930 ಆನ್ಲೈನ್ ಪೋರ್ಟಲ್ ಇದ್ದು, ಸೊ ಅದಕ್ಕೆ ನೀವು ಕಂಪ್ಲೇಂಟ್ ಕೊಟ್ಟು ಅದನ್ನು ಕೇಸ್ ರಿಜಿಸ್ಟರ್ ಮಾಡಿ ಇಮಿಡಿಯೇಟ್ಲಿ ತನಿಖೆ ಕೈಗೊಳ್ಳೋದಕ್ಕೋಸ್ಕರನೂ ಕೂಡ ನಮ್ಮಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ನು ಎಲ್ಲ ವ್ಯವಸ್ಥೆಗಳು ಇದ್ದಾವೆ. ಸೊ ಆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಕೆಲವು ಪ್ರಕರಣಗಳಲ್ಲಿ ನಮ್ಮ ಸೆನ್ ಪೊಲೀಸ್ ಠಾಣೆಯ DYSP ಸುನಿಲ್ ಕಾಂಬ್ಳೆ ಅವರು ಮತ್ತು ಇನ್ಸ್ಪೆಕ್ಟರ್ ಆದಂತಹ ರಮೇಶ್ ಔಜಿ ಮತ್ತು ಅವರ ತನಿಖಾ ತಂಡ ಹಲವಾರು ದಿನಗಳಿಂದ ಕೆಲವು ಪ್ರಮುಖ ಪ್ರಕರಣಗಳಲ್ಲಿ ತನಿಖೆಯನ್ನು ಕೈಗೊಂಡು ದುಡ್ಡನ್ನು ಕಳೆದುಕೊಂಡಂತಹ ಹಲವಾರು ಜನರಿಗೆ ಅದನ್ನು ವಾಪಸ್ ಕೊಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕಳೆದ 3 ತಿಂಗಳಿಂದ ನಮ್ಮ ಜಿಲ್ಲೆಯಲ್ಲಿ ಡಿಜಿಟಲ್ ಅರೆಸ್ಟು, ಕ್ರಿಪ್ಟೋ ಕರೆನ್ಸಿ, ಶೇರ್ ಮಾರ್ಕೆಟು, ಪಾರ್ಟ್ ಟೈಮ್ ಜಾಬು, ಈ ರೀತಿಯ ಆನ್ಲೈನ್ ವಂಚನೆಗೊಳಗಾದಂತಹ ಸುಮಾರು 12 ಸೈಬರ್ ಅಪರಾಧ ಪ್ರಕರಣಗಳು ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಈ ತಂಡ ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ 53/2024 ತಮಗೆ ಆಲ್ರೆಡಿ ಮಾಹಿತಿ ಇದ್ದಂತೆ ಡಿಜಿಟಲ್ ಅರೆಸ್ಟ್ ಆಗಿತ್ತು. ಈ ಡಿಜಿಟಲ್ ಅರೆಸ್ಟ್ದಲ್ಲಿ ಒಬ್ಬರು 38 ಲಕ್ಷವನ್ನು ಕಳ್ಕೊಂಡಿದ್ದರು. ಈ ಡಿಜಿಟಲ್ ಅರೆಸ್ಟದಲ್ಲಿ ಈಗಾಗಲೇ ಸುಮಾರು 31,52,000ರಷ್ಟು ದುಡ್ಡನ್ನು ರಿಕವರಿ ಮಾಡಿದ್ದಾರೆ. ಮತ್ತು ಇನ್ನೂ ಕೂಡ ಪ್ರಯತ್ನ ನಡೀತಾ ಇದೆ ಮತ್ತು ಅಪರಾಧಿಗಳ ಶೋಧ ಕಾರ್ಯನೂ ನಡೆದಿದೆ. ಅದೇ ರೀತಿ ಸೆನ್ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 38/24 ಈ ತಾಳಿಕೋಟೆ ಪಟ್ಟಣದಲ್ಲಿ ಆದಂತಹ ಅಪರಾಧ, ಇವರು ಕ್ಯಾಪಿಟಲೆಕ್ಸ್ ಎಂಬ ಟ್ರೇಡಿಂಗ್ ಅಪ್ಲಿಕೇಶನ್ಸ್ದಲ್ಲಿ ದುಡ್ಡು ಹಾಕಿ ಅದನ್ನು ಬಿಟ್ಕಾಯಿನು, ಶೇರ್ ಮಾರ್ಕೆಟು, ಡಾಲರ್ಸು ಅನ್ನುವಂಥ ಒಂದು ಆಸೆಯನ್ನು ತೋರಿಸಿ ಅವರು ಸುಮಾರು 87 ಲಕ್ಷ ಹಣವನ್ನು ಇನ್ವೆಸ್ಟ್ ಮಾಡಿದರು. 30% ನಾವು ಪ್ರಾಫಿಟನ್ನು ಕೊಡ್ತೀವಿ ಅಂತಂತೇಳಿ. ಆ ಕೇಸಲ್ಲಿ ಈಗಾಗಲೇ 68,25,000ರಷ್ಟು ಹಣವನ್ನು ರಿಕವರಿ ಮಾಡಿದ್ದಾರೆ. ಇನ್ನೂ ಕೂಡ ಪ್ರಕರಣದ ತನಿಖೆ ಮುಂದುವರಿತಾ ಇದೆ. ಅಷ್ಟೇ ಅಲ್ಲದೆ ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ದಲ್ಲಿ ಕ್ರೈಮ್ ನಂಬರ್ 23/24 ಸಿಂದಗಿ ನಿವಾಸಿ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರು, ಅವರು ಕೂಡ ಟ್ರೇಡ್ ಬುಲ್ಸ್ ಅನ್ನುವಂತಹ ಒಂದು ಟ್ರೇಡಿಂಗ್ ಆ್ಯಪಲ್ಲಿ ಹಣವನ್ನು ಸುಮಾರು 1 ಕೋಟಿಯಷ್ಟು ಹಣವನ್ನು ಇನ್ವೆಸ್ಟ್ ಮಾಡಿದರು, ವಂಚನೆಗೆ ಒಳಗಾಗಿದ್ದರು. ಆ ಪ್ರಕರಣದಲ್ಲಿಯೂ ಕೂಡ ಸುಮಾರು 10 ಲಕ್ಷದಷ್ಟು ಹಣವನ್ನು ಈಗ ರಿಕವರಿ ಮಾಡಿ ಇನ್ನೂ ಕೂಡ ಪ್ರಕರಣ ತನಿಖೆ ಮುಂದುವರಿತಾ ಇದೆ. ಇನ್ನೊಂದು ಅಪರಾಧ ಪ್ರಕರಣ ವಿಜಯಪುರ ನಗರದ ನಿಖಿಲ್ ಶಿವಾನಂದ್ ಮೋಜಿ ಅನ್ನೋರು ದ ಆಕ್ಟಾ ಟ್ರೇಡಿಂಗ್ ಆ್ಯಪ್ ಅನ್ನೋದರಲ್ಲಿ ಟ್ರೇಡಿಂಗ್ ಅಪ್ಲಿಕೇಶನ್ದಲ್ಲಿ ಸೇಮ್ ಅದೇ ಮಾಡಸ್ ಆಪರೆಂಡಿ US ಡಾಲರಲ್ಲಿ ಕನ್ವರ್ಟ್ ಮಾಡುತ್ತೆ, ಬಿಟ್ಕಾಯಿನು, ಆಯಿಲ್ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ನಿಮಗೆ 4% ಲಾಭಾಂಶವನ್ನು ನಾವು ಇಮಿಡಿಯೇಟ್ಲಿ ಕೊಡ್ತೀವಿ ಅಂತಂತೇಳಿ ಇವರು ಕೂಡ ಮೋಸಕ್ಕೆ ಒಳಗಾಗಿ ಸುಮಾರು 2 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅದರಲ್ಲಿ ಸುಮಾರು ಈಗ ಆ್ಯಸ್ ಆಫ್ ನೋ 38 ಲಕ್ಷ ಅಮೌಂಟನ್ನು ರಿಕವರಿ ಮಾಡಿ ಅವರಿಗೆ ಇದನ್ನು ಮಾಡಲಾಗಿದೆ. ಮತ್ತು ಇದೇ ರೀತಿ ಸೆನ್ ಪೊಲೀಸ್ ಠಾಣೆಯಲ್ಲಿ ಕೂಡ ಇತರ 4 ಪ್ರಮುಖ ಆನ್ಲೈನ್ ವಂಚನೆ ಪ್ರಕರಣಗಳಾಗಿತ್ತು. ಅದರಲ್ಲೂ ಕೂಡ ಈ ವಂಚನೆಗಳಿಂದ ಈಗ ಟೋಟಲ್ಲು 1,47,76,053 ರೂಪಾಯಿಯನ್ನು ಈಗ ಅವರಿಗೆ ಮರಳಿ ಕೊಡಿಸಿದ್ದಾರೆ. ಎಲ್ಲ ಪ್ರಕರಣಗಳಲ್ಲಿ 4 ಪ್ರಕರಣ, ನಾನು ಮೇಲೆ ಹೇಳಿದಂಥ 4 ಪ್ರಕರಣಗಳಲ್ಲಿ ಒಟ್ಟು 1,47,76,053 ರೂಪಾಯಿ ಇದನ್ನು ವಾಪಸ್ ಕೊಡಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ಅದೇ ರೀತಿ ಜಿಲ್ಲೆಯಾದ್ಯಂತ ಹಲವಾರು ಮೊಬೈಲ್ ಕಳ್ಳತನ, ಮೊಬೈಲ್ ಮಿಸ್ಸಿಂಗ್ ಇವೆಲ್ಲ ಕಂಪ್ಲೀಟ್ ಆಗಿರ್ತವೆ. CEIR ಅಂತ ಪೋರ್ಟಲ್ ಇರುತ್ತೆ. ಆ ಪೋರ್ಟಲ್ದಲ್ಲಿ ನಾವು ಏನೇನು ಬೇಕು ಮಾಹಿತಿಯನ್ನೆಲ್ಲ ಹಾಕಿದ ತಕ್ಷಣವೇ ಆ ಮೊಬೈಲು ನಿಷ್ಕ್ರಿಯಗೊಂಡಿರುತ್ತೆ. ಯಾವಾಗ ಆ ಮೊಬೈಲಿಗೆ ಯಾರಾದರೂ ಅದನ್ನು ಯೂಸ್ ಮಾಡಿದರೆ ಅಂತಂತಂದರೆ ಸೊ ಆಟೋಮೆಟಿಕ್ಲಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಬರುತ್ತೆ. ಆ ರೀತಿಯಾಗಿ ಸುಮಾರು 20 ಮೊಬೈಲು ವರ್ತ್ 3,44,000 ವರ್ತು 4 ಮೊಬೈಲ್ಗಳನ್ನು 20 ಮೊಬೈಲ್ಗಳನ್ನು ರಿಕವರಿ ಮಾಡಿದ್ದಾರೆ. ಅದನ್ನು ಕೂಡ ವಿಕ್ಟಿಮ್ಸ್ಗಳಿಗೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಸೊ ಸೈಬರ್ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಾವು ಸುರಕ್ಷಾ ಕ್ರಮಗಳನ್ನ ನಾವು ಅದರ ಬಗ್ಗೆ ಮಾತಾಡಿದ್ದೀವಿ. ಸೊ
ಯಾವುದೇ ರೀತಿಯಾದಂಥ ಬ್ಯಾಂಕಿಂಗಿಗೆ ಸಂಬಂಧಪಟ್ಟಂತೆ ಯಾವುದೇ ಮೊಬೈಲ್ ಕಾಲ್ಸ್ಗಳು ಬ್ಯಾಂಕ್ದವರಾಗಲಿ ಯಾರೇ ಆಗಲಿ ನಿಮಗೆ ನೇರವಾಗಿ ಮಾಡಲ್ಲ. ಸೊ ದ ಬೆಸ್ಟ್ ವೇ ಏನು ಅಂತಂತಂದರೆ ಆ ಕಾಲ್ಸ್ಗಳನ್ನು ರಿಸೀವ್ ಮಾಡೋಕ್ಕೆ ಹೋಗಬೇಡಿ. ಸೊ ರಿಸೀವ್ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂಥ ನಿಮ್ಮ ಪರ್ಸ್ನಲ್ ಮಾಹಿತಿ ಆಗಿರಲಿ, ಡಿಜಿಟಲ್ ಡೇಟಾ ಆಗಿರಲಿ, ಅಥವಾ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ATM, ಆಮೇಲೆ OTP ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಕೊಡೋಕ್ಕೆ ಹೋಗಬೇಡಿ. ಯಾರೂ ಕೂಡ ನಿಮಗೆ ಕೇಳಿದ್ರು ಯಾರು ಕೇಳೋದನ್ನೇ ಇಲ್ಲ, ಕೇಳ್ತಾ ಇದ್ದಾರೆ ಅಂತಂತಂದರೆ ಇದು ಏನು ಮೋಸದ ಒಂದು ಜಾಲ ಇರುತ್ತೆ. ಅದೇ ರೀತಿ ನಿಮ್ಮ ಪಾಸ್ವರ್ಡ್ಸ್ಗಳನ್ನು ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾಯಿರಿ. APK ಫೈಲ್ಸ್ಗಳನ್ನು ಡೌನ್ಲೋಡು ಮಾಡಿ ಅದರಲ್ಲಿ ನಿಮ್ಮ ಎಲ್ಲ ಮಾಹಿತಿಗಳನ್ನು ಕೊಡೋಕ್ಕೆ ಹೋಗಬೇಡಿ. ಅದೇ ರೀತಿ ನಿಮಗೆ ಏನೋ ಕೊರಿಯರ್ ಬಂದಿದೆ, ನಿಮ್ಮದು ಇಂಟರ್ನ್ಯಾಷನಲ್ ಪೋರ್ಟಲ್ಲಿ ಒಂದು ಪಾರ್ಸಲ್ ಬಂದಿದೆ ಅಥವಾ ಏರ್ಪೋರ್ಟಲ್ಲಿ ಒಂದು ಪಾರ್ಸಲ್ ಬಂದಿದೆ, ಅದು ನಿಮ್ಮ ಹೆಸರಿಗಿದೆ. ಸೊ ಅದು ರಿಲೀಸ್ ಆಗಬೇಕಂತಂದರೆ ಇಷ್ಟು ದುಡ್ಡು ಹಾಕಿ ಅಂತ ಬರುತ್ತವೆ. ಅದಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಡಿಜಿಟಲ್ ಅರೆಸ್ಟ್ಗಳು, ನಿಮ್ಮ ಮೇಲೆ ಒಂದು ಡ್ರಗ್ಸ್ ಕೇಸ್ ಬಿದ್ದಿದೆ, ನಿಮ್ಮ ಮಗ ಸಿಕ್ಕಾಕೊಂಡಿದ್ದಾನೆ, ನಿಮ್ಮ ಮಗಳು ಸಿಕ್ಕಾಕೊಂಡಿದ್ದಾಳೆ, ಸೊ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ, ಆ ರೀತಿ ಈ ರೀತಿ ಹೇಳಿ ನಿಮ್ಮನ್ನು ದುಡ್ಡು ಹಾಕಿಸುವಂಥ ಒಂದು ವ್ಯವಸ್ಥೆನೂ ಇರುತ್ತೆ. ಮತ್ತು ನಿಮ್ಮ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಪಾಸ್ವರ್ಡ್ಸ್ಗಳನ್ನು, ಯೂಸರ್ ನೇಮ್ಸ್ಗಳನ್ನು ಟೈಮ್ಗೆ ಟೈಮು ಸೊ ಅದನ್ನು ಕಂಟಿನ್ಯೂಸ್ ಆಗಿ ಚೇಂಜ್ ಮಾಡ್ತಾಯಿರಿ. ಅದೇ ರೀತಿ ನಿಮಗೆ SMS ವಾಟ್ಸಪ್ಸ್ಗಳಲ್ಲಿ ಬರುತ್ತೆ ಇನ್ವೆಸ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ಅಥವಾ ಲಾಟ್ರಿಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಅಮೌಂಟಿಗೆ ಇಷ್ಟು ಕ್ರೆಡಿಟ್ ಆಗಿದೆ, ಆ ಕ್ರೆಡಿಟ್ ಆಗಿದೆ ಅಂತಂತೇಳಿ. ಸೊ ಅದಕ್ಕೂ ಕೂಡ ಸಾರ್ವಜನಿಕರು ಯಾವುದೇ ರೀತಿಯಾದಂಥ ಒಂದು ರೆಸ್ಪಾನ್ಸನ್ನು ಮಾಡೋಕ್ಕೆ ಹೋಗಬೇಡಿ. ಮತ್ತು ಈ ಬಡ್ಡಿ ದರದಲ್ಲಿ, ಕಡಿಮೆ ಬಡ್ಡಿ ದರದಲ್ಲಿ ದುಡ್ಡು ಕೊಡ್ತಾರೆ ಮಾಡ್ತಾರೆ ಅಂತಂತೇಳಿ ಆನ್ಲೈನ್ ಆ್ಯಪ್ಸ್ಗಳನ್ನ ಇದೆ, ಆ ಮೋಸಕ್ಕೂ ಕೂಡ ಬಲಿಗೊಳ್ಳಬೇಡಿ. ಮತ್ತು ಕೆಲವೊಂದಿಷ್ಟು ಜನ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಅಪರಿಚಿತರು ಕೂಡ ವಿಡಿಯೋ ಕಾಲ್ಗಳನ್ನ ಮಾಡ್ತಾರೆ. ಸೊ ಯಾರೋ ಅನ್ನೋನ್ ಕಾಲ್ಸ್ಗಳು ಬರ್ತಾ ಇರುತ್ತೆ, ಅದನ್ನು ಸುಮ್ಮನೆ ರಿಸೀವ್ ಮಾಡಿಬಿಟ್ಟು ನೀವು ಟ್ರ್ಯಾಪ್ ಆಗೋಕ್ಕೆ ಹೋಗಬೇಡಿ. ಕೆಲವೊಮ್ಮೆ ಹನಿ ಟ್ರ್ಯಾಪ್ ಆಗ್ತಾರೆ, ಕೆಲವೊಮ್ಮೆ ಏನೋ ಅವ್ರನ್ನ ಟ್ರ್ಯಾಪಿಗೆ ಹಾಕಿಬಿಟ್ಟು ನಿಮ್ಮ ಇಮೇಜಸ್ಸು ವಿಡಿಯೋನ ನಾವು ಸರ್ಕ್ಯುಲೇಟ್ ಮಾಡ್ತೀವಿ, ಇಷ್ಟು ದುಡ್ಡು ಕೊಡಿ ಅನ್ನುವಂಥ ಒಂದು ಜಾಲನೂ ಇದೆ. ಈ ರೀತಿಯಾದಂಥ ಸಾಕಷ್ಟು ಸ್ಕ್ಯಾಮ್ಸ್ಗಳನ್ನು ಕೂಡ ಜನರ ಗಮನಕ್ಕೂ ಬಂದಿದೆ, ನಿಮ್ಮ ಗಮನಕ್ಕೂ ಬಂದಿದೆ. ಇವಕ್ಕೆ ಒಂದೇ ಏನು ಅಂತಂತಂದರೆ ಸಿಂಪಲ್ಲಾಗಿ ನಾನು ಕನ್ಕ್ಲೂಷನ್ ಅದನ್ನೇ ಬರೆದಿದ್ದೀನಿ, ಆಸೆಯೇ ದುಃಖಕ್ಕೆ ಕಾರಣ ಅಂತಂತೇಳಿ, ದುರಾಸೆಯೇ ಮೋಸಕ್ಕೆ ಕಾರಣ. ಸೊ ಅದಕ್ಕೆ ಈ ಮೋಸ ಎಲ್ಲಿ ಹೋಗುತ್ತೆ ಅಂತಂದರೆ ದುರಾಸೆ ಇದ್ದಲ್ಲಿ ಮೋಸ ಜಾಸ್ತಿ ಹೋಗುತ್ತೆ. ಈ ಪ್ರಚೋದನೆಗೆ ಆಗಿರಲಿ ಅಥವಾ ಈ ಲಾಭಾಂಶಕ್ಕಾಗಿರಲಿ ಅಥವಾ ಈ ಆಮಿಷಗಳಿಗೆ ಒಳಗಾಗಬೇಡಿ. ಸೊ ಇಂಥವು ನಿಮ್ಮ ಘಟನೆಗಳಾದಾಗ ಇಮಿಡಿಯೇಟ್ಲಿ 1930 ಪೋರ್ಟಲ್ ಇದೆ, ಅದಕ್ಕೆ ಮಾಹಿತಿ ಕೊಡಿ. ನಮ್ಮ ಹತ್ತಿರದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿಯೂ ಕೂಡ ಸೈಬರ್ ಅಪರಾಧಗಳನ್ನು ಕೇಸ್ಗಳನ್ನು ರಿಜಿಸ್ಟರ್ ಮಾಡ್ತಾರೆ. ಪ್ರತಿಯೊಬ್ಬ ಇನ್ಸ್ಪೆಕ್ಟ್ರೂ ಕೂಡ ಇದಕ್ಕೆ IO ಆಗಿರ್ತಾರೆ. ಸೊ ಪೊಲೀಸ್ ಇಲಾಖೆ ಆದಷ್ಟು ತನ್ನ ಕಾರ್ಯವನ್ನು ಮಾಡ್ತಾ ಇದೆ. ಬಟ್ ಸಾರ್ವಜನಿಕರು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕಾಗತ್ತೆ. ಯಾಕಂತಂದರೆ ಒಂದು ಪ್ರಿವೆನ್ಷನ್ನು, ಆಮೇಲೆ ಡಿಟೆಕ್ಷನ್ನು. ಪ್ರಿವೆನ್ಷನ್ ಈಸ್ ದ ಬೆಸ್ಟ್ ಪಾಲಿಸಿ ಸೈಬರ್ ಫ್ರಾಡ್ಸ್ಗಳಿಗೆ, ಡಿಟೆಕ್ಷನ್ ಈಸ್ ದ ಡಿಫಿಕಲ್ಟ್ ಟಾಸ್ಕು. ಈ ಬೇರೆ ಸಾಂಪ್ರದಾಯಿಕ ಅಪರಾಧಗಳಿದ್ದಾವೆ, ಟ್ರೆಡಿಷ್ನಲ್ ಕ್ರೈಮ್ಸ್ ಅಂತ ಏನು ಕರಿತೀವಿ, ಅಲ್ಲಿ ಫಿಸಿಕಲಾಗಿ ಆರೋಪಿ ಬಂದಿರ್ತಾನೆ, ಹೋಗಿರ್ತಾನೆ, ಮಾಡಿರ್ತಾನೆ, ಯಾವುದೋ ಒಂದು ಟ್ರೇಸ್ ಬಿಟ್ಟು ಹೋಗಿರ್ತಾನೆ. ಬಟ್ ಇದು ಡಿಜಿಟಲ್ ಕ್ರೈಮ್ಸ್ಗಳಲ್ಲಿ ಆರೋಪಿ ಯಾವುದೋ ದೇಶದಲ್ಲಿರ್ತಾನೆ, ಎಲ್ಲೋ ಇರ್ತಾನೆ, ಅದನ್ನು ಟ್ರೇಸ್ಗಳನ್ನು ಕಂಡುಹಿಡಿಯೋದು ಕಷ್ಟ. ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಈಸ್ ಪ್ರಿವೆನ್ಷನ್. ಸೊ ಈ ನೆಲೆಯಲ್ಲಿ ಈ ಸೈಬರ್ ಕೇಸ್ಗಳನ್ನು ನಮ್ಮ ಸೈಬರ್ ಪೊಲೀಸ್ ಠಾಣೆಯ DYSP ಸುನಿಲ್ ಕಾಂಬ್ಳೆ ಮತ್ತು ರಮೇಶ್ ಅವುಜಿ ಮತ್ತು ಅವರ ತನಿಖಾ ತಂಡ ಸೊ ಸಾಕಷ್ಟು ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸುಮಾರು ಇವತ್ತು 1,47,00,000 ದುಡ್ಡನ್ನು ಇವಾಗ ಸಾರ್ವಜನಿಕರಿಗೆ ಕೋರ್ಟ್ ಪರ್ಮಿಷನ್ ತೊಗೊಂಡು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ವಿ ಹಾರ್ಟ್ಲಿ ಕಂಗ್ರ್ಯಾಚುಲೇಟ್ ದ ಎಂಟೈರ್ ಟೀಮ್ ಫಾರ್ ದೇರ್ ಎಫರ್ಟ್ಸು. ಸೊ ಸಾರ್ವಜನಿಕರು ಯಾವುದೇ ರೀತಿಯಾದಂಥ ಸೈಬರ್ ಫ್ರಾಡ್ಸ್ಗಳಿಗೆ ಒಳಗಾದಾಗ ಇಮ್ಮಿಡಿಯೇಟ್ಲಿ 1930ಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ಲಾಡ್ಜ್ ಮಾಡಿ. ಥ್ಯಾಂಕ್ ಯು. ಟೋಟಲ್ ಕಲೆಕ್ಷನ್ 4,25,00,000 ಎಸ್ 25 ಲಕ್ಷ. ಹೌದು. ಅದರಲ್ಲಿ ತಾವು ಕೊಟ್ಟಿರೋದು 3,80,00,000. 1,40,00,000 ರಿಕವರಿ ಟೋಟಲ್. ತಾವು ಕೊಟ್ಟಿದ್ದು ಇಲ್ಲೇ ಬಂದಿದೆ, ತಾವು ಬಂದಿದೆ 3,80,00,000 ರೂಪಾಯಿ ಫಿರ್ಯಾದಿಗಾರೇ ಮಾಡಿಕೊಟ್ಟಿದ್ದು. ಎಲ್ಲಿದೆ? ಇದು 3,40,000 ಅದು ಮೊಬೈಲು. ಮೊಬೈಲ್ ದಟ್ ಈಸ್ ಮೊಬೈಲ್ ವ್ಯಾಲ್ಯೂ. ಮೇಲೆ 4 ಪ್ರಮುಖ ಆನ್ಲೈನ್ ಪ್ರಕರಣಗಳಿಗೆ ಸಂಬಂಧಪಟ್ಟ ಟೋಟಲ್ 1,40,47,00,000. ಅದು ಬರೀ ಮೊಬೈಲದ್ದು ಬರ್ತದೆ. ಇದು ಮುಗೀತಾ ಅಂತ ನೆಕ್ಸ್ಟ್ ರಿಗಾರ್ಡಿಂಗ್ ದಿಸ್ ಸೈಬರ್ಗೆ ಏನಾದರೂ ಇದ್ದರೆ ಪ್ರಶ್ನೆಗಳನ್ನ ಕೇಳ್ಬೋದು. ಫೋನ್ ಮುಖಾಂತರ ಫೋಟೋ ಫೇಸ್ಬುಕ್ ಫೋಟೋ
ಥರ ಕೆಲವೊಂದು ಹುಡುಗಿಯರ ಕಾಲೇಜ್ ಹುಡುಗಿಯರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರುವಂಥ ಪ್ರಕರಣಗಳು ಕಂಡು ಬರ್ತಾ ಇದೆ, ಅಥವಾ ನಮ್ಮ ಜಿಲ್ಲೆಯಲ್ಲಿ ಆ ಥರದ್ದು ಏನಾದ್ರು ಪ್ರೆಡಿಕ್ಟಿವ್ ಅಂಥ ಪ್ರಕರಣಗಳು ನಿಮ್ಮ ಗಮನಕ್ಕೆ ಬಂದರೆ ಅಥವಾ ಯಾರಾದರೂ ಸಾರ್ವಜನಿಕರ ಗಮನಕ್ಕೆ ಬಂದರೆ ಸೊ ದಯವಿಟ್ಟು ನಮ್ಮ ಹತ್ರ ತೊಗೊಂಬನ್ನಿ. ವಿ ಹ್ಯಾವ್ ದ ಸೊಲ್ಯೂಷನ್ ಫಾರ್ ಇಟ್. ದೇರ್ ಆರ್ SOPs ಇದೆ, ಯಾವ ರೀತಿಯ ಆ ಪ್ರಕರಣಗಳನ್ನ ಹ್ಯಾಂಡಲ್ ಮಾಡಬೇಕು ಅಂತಂತೇಳಿ. ಸೊ ಅದಕ್ಕೆ ಆದಂತಹ ಅಂಥ ಗಮನಗಳು ನಮಗೆ ಯಾವುದೂ ಆ ರೀತಿಯಾದಂತಹ ಪ್ರಕರಣಗಳು ಬಂದಿಲ್ಲ ಸೋಫಾರು. ಸೊ ತಮ್ಮ ಗಮನಕ್ಕೆ ಯಾರಾದರೂ ಆ ರೀತಿ ವಿಕ್ಟಿಮ್ಸ್ಗಳು ತಮ್ಮನ್ನು ಅಪ್ರೋಚ್ ಆದರೆ ದಯವಿಟ್ಟು ನಮ್ಮ ಹತ್ರ ಕಳಿಸ್ಕೊಡಿ. ವಿಲ್ ಫಿನಿಶ್ ದ ಸೈಬರ್, ದೆನ್ ವಿಲ್ ಕಮ್ ಟು ಮೈಕ್ರೋ. ಸೈಬರ್ ಅದಿದ್ದರೆ ದೆನ್ ಮೈಕ್ರೋ ಫೈನಾನ್ಸ್ ಇಲ್ಲ. ಸೈಬರ್ದು ಪ್ರಶ್ನೆ ಕೇಳಿ. ಸೈಬರ್ದು ಮುಗಿದಾದ್ಮೇಲೆ ಸೈಬರಿಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಪತ್ತೆನೂ ಆಗಿದೆ, ಅವರಿಗೆ ನೋಟಿಸು ಆಗಿದೆ, ಚಾರ್ಜ್ ಶೀಟ್ಸ್ಗಳನ್ನು ಕೂಡ ಆಗುತ್ತೆ. ಸೊ ಇಟ್ ಈಸ್ ಲೆಸ್ ದೆನ್ 7 years ಇರೋದ್ರಿಂದ ಅವರನ್ನು ನಾವು ಜೈಲ್ ಒಳಗಡೆ ಹಾಕಕ್ಕೆ ಬರಲ್ಲ. ಸೊ ಮೋರ್ ದೆನ್ 7 years ಅಫೆನ್ಸಸ್ ಇತ್ತು ಅಂದರೆ ಜೈಲಿಗೆ ಹಾಕ್ತೀವಿ. ಲೆಸ್ ದೆನ್ 7 years ಅಂತಂತಂದರೆ ಅವರಿಗೆ ಪೊಲೀಸ್ ನೋಟಿಸ್ ಕೊಟ್ಟು ಎನ್ಕ್ವೈರಿ ಮಾಡಿ ಸೊ ವಾಟ್ ಎವರ್ ಬ್ಯಾಂಕಲ್ಲಿ ಏನೇನಿರುತ್ತೆ ಏನಿಲ್ಲ ಅದನ್ನು ರಿಕವರಿ ಮಾಡೋದಕ್ಕೆ ಅವಕಾಶ ಇದೆ. ಬೇರೆ ಬೇರೆ ಹೊರಗಡೆ ಇರೋದಾರೆ, ಮುಂಬೈ ಇದೆ, ಸೂರತ್ ಇದೆ, ಕಲ್ಕತ್ತಾ ಇದೆ. ಸೊ ಯಾವುದೇ ಲೋಕಲ್ ಅಂತೂ ಯಾರೂ ಇಲ್ಲೇ ಇಲ್ಲ. ಈಗ ಕ್ರೈಮ್ಸ್ ಮಾಡೋರು ಔಟ್ಸೈಡೇ ಅವರೇ ಹೆಚ್ಚು ಅಂತ ಹೇಳ್ತಾರೆ, ಅವ್ರು ಎಲ್ಲಿ ಇರ್ತಾರೆ ಅಂತ ಹೇಳಿ ಗೊತ್ತಾಗಲ್ಲ ಅಂತ ಹೇಳಿ. ಮತ್ತೆ ಅಂಥವ್ರನ್ನ ಅರೆಸ್ಟ್ ಮಾಡೋದು ಕಷ್ಟ ಆಗ್ತದೆ. ಆದರೆ ಅವ್ರನ್ನ ಏನು ಆನ್ಲೈನಿಂದನೇ ನೀವೇನು? ದಟ್ ಈಸ್ ದ ಪಾರ್ಟ್ ಆಫ್ ಅವರ್ ಇನ್ವೆಸ್ಟಿಗೇಷನ್. ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಗಲಿಲ್ಲ. ಅಂದರೆ ಈಗ ಕ್ರೈಮ್ ಮಾಡೋರು ಔಟ್ಸೈಡ್ ಅವರೇ ಹೆಚ್ಚಿರ್ತಾರೆ, ಹೊರ ರಾಜ್ಯದವರೇ ಅಂತ ಹೇಳ್ತಾರೆ. ಈಗ ಅವ್ರನ್ನ ಹ್ಯಾಂಗ್ ಮಾಡೋದು? ಅದು ದಟ್ ಈಸ್ ದ ಇನ್ವೆಸ್ಟಿಗೇಷನ್ ಸ್ಕಿಲ್ ಅಲ್ವ. ಅದನ್ನು ನಾನು ಹೇಳ್ಕೊಟ್ರೆ ಅವ್ರು ಇನ್ನೂ ಸ್ವಲ್ಪ ಜಾಸ್ತಿ ಅಲರ್ಟ್ ಆಗ್ತಾರೆ. ಪೊಲೀಸರು ಹೇಗೆ ಪತ್ತೆ ಮಾಡ್ತಾರಂತ ಹೇಳ್ಬೋದು. ಉತ್ತರ ಕೊಡೋ ಅವಶ್ಯಕತೆನೇ ಇಲ್ಲ. ಈಗ ನಾನು ಅದನ್ನೇ ಹೇಳಿದೆ ನೋಡಿ ನಿಮಗೆ, ಅಲ್ಲಿ ನನಗೂ ಕಾಲ್ಸ್ಗಳು ಬರ್ತವೆ. ಸೊ ಅದಕ್ಕೆ ಈಸ್ ಟ್ರೈಂಗ್ ಟು ಮೇಕ್ ಅ ಲಾಟ್ ಆಫ್ ಪ್ರೊಸೀಜರಲ್ ಥಿಂಗ್ಸು, ರೆಗ್ಯುಲೇಷನ್ಸು ಮಾಡ್ತಾ ಇದೆ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಸೊ ಸ್ಪ್ಯಾಮ್ ಕಾಲ್ಸ್ಗಳನ್ನು ಲಿಸ್ಟ್ ಮಾಡೋದಾಗಲಿ, ಅಥವಾ ಈಗ ಹೆಲ್ಪ್ ಕಾಲ್ಸ್ ಅಂತ ಏನಿರ್ತವೆ, ಸೊ ಹೆಲ್ಪ್ ಝೋನ್ ಅಂತಂತೇಳಿ ಅವ್ರದ್ದೇ ಅಂತ ಒಂದು ಸ್ಟ್ಯಾಂಡರ್ಡ್ ನಂಬರ್ಸ್ಗಳನ್ನ ಕೊಡೋದಕ್ಕಂತಾಗಲಿ. ಸೊ ಇಟ್ ಈಸ್ ಡನ್ ಬೈ ದ ರೆಗ್ಯುಲೇಟರಿ ಅಥಾರಿಟಿ. ಸೊ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಇದೆ, ಅವರು ಕೂಡ ಸಾಕಷ್ಟು ಕ್ರಮಗಳನ್ನು ತಗೋತಾ ಇದ್ದಾರೆ. ಬಟ್ ದ ಬೆಸ್ಟ್ ಟು ದ ಪಬ್ಲಿಕ್ ಈಸ್, ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಈ ರೀತಿಯಾದಂಥ ಯಾವುದೇ ಕರೆಗಳು ಬಂದರೆ ನೀವು ಬೆಸ್ಟ್ ವೈಸ್ ಡೋಂಟ್ ಆನ್ಸರ್ ಇಟ್. ನೀವು ಫೋನ್ ಎತ್ತಿದ್ರೂ ಕೂಡ ನಾನು ಯಾವುದೇ ರೀತಿಯಂಥ ಮಾಹಿತಿಯನ್ನು ಕೊಡಲ್ಲ. ನಾನು ಏನೇ ಇದ್ರೂ ಕೂಡ ನಾನು ಬ್ಯಾಂಕಿಗೆ ಹೋಗಿ ಮಾಹಿತಿ ಕೊಡ್ತೀನಿ, ಅಥವಾ ಜಸ್ಟ್ ಅವಾಯ್ಡ್ ಇಟ್, ನೆಗ್ಲೆಕ್ಟ್ ಇಟ್, ಬ್ಲಾಕ್ ಇಟ್. ಅವ್ರಿಗೂ ಅದನ್ನೇ ಹೇಳೋದು. ದಟ್ ಈಸ್ ಹೌ ಅವೇರ್ನೆಸ್ ಈಸ್ ಕ್ರಿಯೇಟೆಡ್. ಈಗ ಅವೇರ್ನೆಸ್, ಸಿ ಯು ಆರ್ ದ ಬೆಸ್ಟ್ ಮೀಡಿಯಮ್ ಟು ಸೆಂಡ್ ದ ಅವೇರ್ನೆಸ್ ಟು ದ ಎವ್ರಿ ಮ್ಯಾನ್. ಟುಡೇ ಸೋಷಿಯಲ್ ಮೀಡಿಯಾ ಈಸ್ ದ ಬಿಗ್ಗೆಸ್ಟ್ ಪ್ಲ್ಯಾಟ್ಫಾರ್ಮ್. ಸೊ ನಾವಾಗಲಿ ಪ್ರತಿಯೊಬ್ಬರಿಗೂ ಹೋಗಿ ಮಾತಾಡೋ ಟೈಮ್ ತೊಗೊಳುತ್ತೆ. ಬಟ್ ದಿ ಸೋಷಿಯಲ್ ಮೀಡಿಯಾ, ನೀವು ಮೀಡಿಯಾದವ್ರು ಏನಿದ್ದೀರಾ, ಈ ರೀತಿಯಾದಂಥ ಕೆಲವೊಂದಿಷ್ಟು ನಿಮ್ಗೆ ಈಗಾಗಲೇ ಸಾಕಷ್ಟು ಅವೇರ್ನೆಸ್ ವಿಡಿಯೋಸ್ಗಳಾಗಿರಲಿ, ಅವೇರ್ನೆಸ್ ಕಾರ್ಯಕ್ರಮಗಳಾಗಿರಲಿ ಸಾಕಷ್ಟು ರೀತಿಯಲ್ಲಿ ಆಗಿದೆ. ಬಟ್ ರೀಚ್ ಆಗಬೇಕು. ಅದು ನೀವು ಹೇಳ್ತಾ ಇರುವಂಥ ರೈತರ ಲೆವೆಲ್ಗೂ ಹೋಗಿ ರೀಚ್ ಆಗಬೇಕು. ಯು ಆರ್ ದ ಬೆಸ್ಟ್ ಪರ್ಸನ್ಸ್ ಟು ರೀಚ್ ದಿಸ್ ಮೆಸೇಜ್ ಟು ದ ಫಾರ್ಮರ್ಸ್. ಅಂದರೆ ಸೈಬರ್ ಕ್ರೈಮಲ್ಲಿ ಯಾವ ಥರ ಆಗಿದ್ದು ನಿಮ್ಮ ಗಮನಕ್ಕೆ ಬಂದು ಸೋಮೋಟೋ ಮಾಡುವಂಥ ಪ್ರಕರಣಗಳು ಯಾವ ರೀತಿ ಇರುತ್ತೆ? ಯಾವುದ್ರ ಮೇಲೆ ಅಂತಂದು ಈಗ ಆನ್ಲೈನಲ್ಲಿ ಟ್ರೇಡಿಂಗ್ ಆ್ಯಪ್ಸ್ಗಳು ಸಾಕಷ್ಟು ಬರ್ತದೆ. ಅದು ಎಲ್ಲರ ಗಮನಕ್ಕೂ ಬಂದಿದೆ. ನಾರ್ಮಲ್ ಆಗಿತ್ತು, ಪ್ರತಿಯೊಬ್ಬರ ಮೊಬೈಲ್ಗೂ ಆನ್ಲೈನಲ್ಲಿ ಮಾಡಿದ್ದಾರೆ. ಅದಕ್ಕೆ ಪರ್ಮಿಷನ್ ಯಾಕೆ ಸಿಗ್ತದೆ? ಅದನ್ನು ಯಾವ ರೀತಿ ಜನ ದುಡ್ಡು ಸಿಗ್ತದಾದ್ರೆ ಮಾರು ಹೋಗುತ್ತೆ ಸಹಜ. ಪರ್ಮಿಷನ್ ಅದಕ್ಕೆ ಯಾವುದೂ ಇರಲ್ಲ. ಸಿ ಈಗ ಎನಿಬಡಿ ಕ್ಯಾನ್ ಫ್ಲೋಟ್ ಎನಿಥಿಂಗ್ ಇನ್ ವಾಟ್ಸಪ್. ಹೌದಾ, ಅದು ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಆದಂಥ ನೀವು ರಿಸ್ಟ್ರಿಕ್ಷನ್ಸನ್ನು ಹಾಕೋದಕ್ಕೆ ಆಗಲ್ಲ. ಯಾರು ಹಾಕ್ತಾಯಿದ್ದಾರೆ, ಎಲ್ಲಿ ಹಾಕ್ತಾಯಿದ್ದಾರೆ ಅಂತ ಕಷ್ಟ ಆಗುತ್ತೆ. ಬಟ್ ದ ಬೆಸ್ಟ್ ವೇ ಈಸ್, ನಾನು ಅದನ್ನೇ ಹೇಳಿದೆ ನಿಮಗೆ, ಇದು ಏನು ಅಂತಂತಂದರೆ ಆರೋಗ್ಯ ಕೆಟ್ಟಾದಮೇಲೆ ನಾನು ಆರೋಗ್ಯ ಸುಧಾರಿಸ್ಕೋತೀನಿ ಅನ್ನೋಕ್ಕಿಂತ ಇದನ್ನು ಪ್ರಿವೆನ್ಷನ್ ಈಸ್ ದ ಬೆಸ್ಟ್ ಸೊಲ್ಯೂಷನ್. 99% ಈಸ್ ಪ್ರಿವೆನ್ಷನ್ ಆ್ಯಂಡ್ 1% ಈಸ್ ಡಿಟೆಕ್ಷನ್. ಸೊ ಆ ಹಿನ್ನೆಲೆಯಲ್ಲಿ ದ ಅವೇರ್ನೆಸ್ ಟು ದ ಕಾಮನ್ ಸಿಟಿಜನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಯಾಕಂತಂದರೆ
ಈಗ ಟ್ರೆಡಿಷ್ನಲ್ ಕ್ರೈಮ್ಸ್ಗಿಂತ ಈ ಮಾಡರ್ನ್ ಕ್ರೈಮ್ಸು ಏನು ವೈಟ್ ಕಲರ್ ಕ್ರೈಮ್ಸ್ ಇದೆ ಇದರಲ್ಲಿ ದುಡ್ಡನ್ನು ಈಸಿಯಾಗಿ ಮಾಡ್ಬೋದು ಅನ್ನುವಂಥ ಒಂದು ಇದರಲ್ಲಿ ಎಕನಾಮಿಕ್ ಗ್ರೋತ್ ಆದಾಗ ಎಕನಾಮಿ ಇಂಪ್ರೂವ್ ಆದಾಗ ಟೆಕ್ನಾಲಜಿ ಇಂಪ್ರೂವ್ ಆದಾಗ ಪ್ರತಿಯೊಂದಕ್ಕೂ ಏನು ಪ್ರಾಸೆಸ್ ಇದೆ ಅದಕ್ಕೆ ಕಾಸಸ್ಸು ಇದೆ. ಉಪಯೋಗ ಎಷ್ಟಿದೆ ಅಷ್ಟೊಂದು ದುರುಪಯೋಗವೂ ಇದೆ. ಸೊ ನಾವು ಯಾವುದೇ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಬೇಕಾದ್ರೆ ಇದರಿಂದ ಏನು ಅನುಕೂಲ ಇದೆ ಏನು ಅನಾನುಕೂಲತೆ ಇದೆ ಆ ಅವೇರ್ನೆಸ್ಸು ಪ್ರತಿಯೊಬ್ಬರಿಗೂ ಬರಬೇಕು. ದ್ಯಾಟ್ ಈಸ್ ದ ಬೆಸ್ಟ್ ವೇ ಆಫ್ ಪ್ರಿವೆನ್ಷನ್. ಥ್ಯಾಂಕ್ ಯು. ಬಹುತೇಕ ಪ್ರಕರಣಗಳಲ್ಲಿ ಜಾಸ್ತಿ ಅಮೌಂಟ್ ಇದ್ದರು ಬ್ಯಾಂಕ್ ಅಕೌಂಟ್ಗಳೇ ಈ ಥರ ಮೋಸಕ್ಕೊಳಗಾಗ್ತಿರೋದು. ಏನಾದ್ರು ಬ್ಯಾಂಕ್ಗಳಿಂದ ಏನಾದ್ರು ಮಾಹಿತಿಗಳನ್ನು ಏನಾದ್ರು ಎಕ್ಸ್ಚೇಂಜ್ ಮಾಡ್ತಾರೆ ಅಂಥದ್ದು ಯಾವುದೂ ನಮ್ಮಲ್ಲಿ ಕಂಡು ಬಂದಿಲ್ಲ ತನಿಖೆಯಲ್ಲಿ ನಮ್ಮ ಕೇಸುಗಳಲ್ಲಿ. ಡೇಟಾ ಕರೀತಾರೆ ಬ್ಯಾಂಕ್ ಮುಖಾಂತರ ನಮ್ಮ ಡೇಟಾ ಕರ್ಕೊಳ್ತಾರೆ ಆ ಥರದ್ದು ಏನಾದರೂ ಇನ್ವೆಸ್ಟಿಗೇಷನ್ ತೆಗೆಯಿಲ್ಲ. ಆ ರೀತಿಯಾದಂತಹ ನಮ್ಮ ಪ್ರಕರಣಗಳಲ್ಲಿ ಯಾವುದೂ ಕಂಡು ಬಂದಿಲ್ಲ. ಇಂಥ ಬ್ಯಾಂಕಿನವರು ಶಾಮೀಲಾಗಿದ್ದಾರೆ. ಐ ಕ್ಯಾನ್ ಆನ್ಸರ್ ಕ್ವಶನ್ಸ್ ಟು ದೀಸ್ ಕೇಸಸ್. ಒಬ್ಬರು ದೂರು ದಾಖಲಿಸಿರೋ ಅವ್ರ ದೂರಿನಲ್ಲಿ ತಿಳಿಸಿದ ಪ್ರಕಾರ ಅವರು ಬ್ಯಾಂಕಿಗೆ ತಮ್ಮದು ದಾಖಲೆ ಚೇಂಜಸ್ಗೆ ಒಂದು ಅರ್ಜಿ ಕೊಟ್ಟಿದ್ದಾರೆ. ಅದು ಕೊಟ್ಟು ಮಾರನೇ ದಿನನೇ ಫೋನ್ ಬಂದಿದೆ, ನೀವು ಈ ಥರ ದಾಖಲೆ ಸಲ್ಲಿಸಿದ್ದೀರಿ, ಈ ಥರ ಚೇಂಜಸ್ ಆಗಬೇಕು, ಈ ಥರ ನಾವು ಮಾಡ್ತೀವಿ ಅಂತೇಳಿ ಅವ್ರು ಟ್ರ್ಯಾಕಿಂಗ್ ತಗೊಂಡ್ರು. ಅನುಕೂಲ ನಾನು ಕೊಟ್ಟಿದ್ದು ನಿಜ, ಹೆಂಗೂ ಬಹುಶಃ ಅವರೇ ಕೇಳಬೇಕಾದ್ರೆ ನಾನು ಯಾರು ಮನುಷ್ಯ ಏನು ಮಾಡ ಎಲ್ಲ ಮಾಹಿತಿ ಹೇಳಿದ್ದಾರೆ. ಇದು ನಿಮ್ಮಲ್ಲಿ ಅದೊಂದು ಪ್ರಕರಣ ಅಂದರೆ FIR ಮೇಲೆ ಅವ್ರು ತಿಳಿಸಿದ್ದಾರೆ. ಅಂದರೆ ಬ್ಯಾಂಕ್ನವರಿಂದನೇ ಸೋರಿಕೆ ಆಗಿದೆ ಇದು ಅನ್ನೋದು ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಇವ್ರು ಅರ್ಜಿ ಆ ರೀತಿ ಬ್ಯಾಂಕಿನವ್ರು ಏನಾದರೂ ಇನ್ವಾಲ್ವ್ ಆದರೂ ಕೂಡ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಎಲ್ಲ ರೀತಿಯಾದಂಥ ಅವಕಾಶಗಳಿದೆ. ಸೊ ಆ ರೀತಿ ಪ್ರಕರಣಗಳಿದ್ದರೆ ವಿಲ್ 100% ವಿಲ್ ಇನ್ವೆಸ್ಟಿಗೇಟ್. ಈವರೆಗೆ ತನಿಖೆ ಈ ಪ್ರಕರಣಗಳಲ್ಲಿ ಯಾವುದೂ ಇಲ್ಲ. ಥ್ಯಾಂಕ್ ಯು. ಫೋನ್ ಫಸ್ಟ್ ಕಾಲ್ ಬರ್ತದಲ್ಲ ಸರ್, ಫಸ್ಟ್ ಕಾಲ್ ಬಂದಿಲ್ಲ ಅಂತ ಗೊತ್ತಾದ್ಮೇಲೆ ಫರ್ದರ್ ಮೂವ್ ಆಗೋದು ಬೇಡ ಸರ್. ಥ್ಯಾಂಕ್ ಯು. ಮುಗಿಲಿ. ಇದಾದಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಮೈಕ್ರೋ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ನೀವೇನು ಹೇಳ್ತಾ ಇದ್ದೀರಾ ಅಂತ ಯಾವುದೇ ಪ್ರಕರಣಗಳಿದ್ದರೆ ನಮ್ಮ ಗಮನಕ್ಕೆ ತೊಗೊಂಬನ್ನಿ. ಡೆಫಿನೆಟ್ಲಿ ವಾಟ್ ಎವರ್ ಇಫ್ ದೇ ಆರ್ ಡೂಯಿಂಗ್ ಇಲ್ಲಿಗಲ್ ಅಲ್ಲ. ಸೊ ಇಫ್ ದೇ ಆರ್ ಡೂಯಿಂಗ್ ಇಲ್ಲಿಗಲ್ ಕಾನೂನಿನಡಿಯಲ್ಲಿ ಏನೇನು ಕ್ರಮ ಕೈಗೊಳ್ಳೋಕ್ಕಾಗುತ್ತೆ ಅದನ್ನು ಕೈಗೊಳ್ತೀವಿ. ಸೊ ಅವರು ಏನು ಜನರಿಗೆ ಹೆದರಿಸಿ ಬೆದರಿಸಿ ಇದನ್ನು ಮಾಡ್ತಾ ಇದ್ದಾರೆ, ಡೆಫಿನೆಟ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ವಿಲ್ ಸ್ಟ್ಯಾಂಡ್ ವಿತ್ ವಿಕ್ಟಿಮ್ಸ್. ಆ ರೀತಿ ಯಾವುದೂ ಸೋಫಾರ್ ನಮ್ಮಲ್ಲಿ ಯಾವುದೂ ಕಂಪ್ಲೇಂಟ್ ಬಂದಿಲ್ಲ. ಸೊ ಬಂದರೆ 100% ವಿಲ್ ಟೇಕ್ ಆ್ಯಕ್ಷನ್ಸು. ಸೊ ಮೈಕ್ರೋ ಫೈನಾನ್ಸ್ದವ್ರಿಗೂ ಕೂಡ ನಿಮ್ಮ ಮೂಲಕ ಇದನ್ನೇ ಹೇಳೋದು, ಕಾನೂನಿನ ಪ್ರಕಾರ ಏನಿದೆ ಅದನ್ನು ಮಾಡಲಿ. ಅದನ್ನು ಬಿಟ್ಟು ಕಾನೂನಿನ ಕೈಗೆ ಎತ್ತುಕೊಂಡು ಅವ್ರು ಏನಾದರೂ ಜನರಿಗೆ ತೊಂದರೆ ಕೊಟ್ಟರೆ ಡೆಫಿನೆಟ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಜಿಲ್ಲಾಡಳಿತ 100% ಆ್ಯಕ್ಷನ್ ತೊಗೊಳ್ಳೋದು. ಏನಂತ ಕೊಡಿ, ಯಾವುದಾದ್ರು ಕೊಡಿ, ಯಾವುದಾದ್ರು ಸ್ಪೆಸಿಫಿಕ್ ಆಗಿ. ತಮ್ಮ ಹೆಸರು? ಶಕೀಲ್. ಸ್ಪೆಸಿಫಿಕ್ ಆದ ಕಂಪ್ಲೇಂಟನ್ನು ಕೊಡಿ, ಐ ವಿಲ್ ಅಟೆಂಡ್. ಈಗ ನಾಡಗೌಡವ್ರ ಮನೆಗೆ ಸಗಣಿ ಹಚ್ಚಿದ್ದಾರೆ ಅಂತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಥ್ಯಾಂಕ್ ಯು. 4 ಜನರಿಗೆ ಇದಾಗಿದೆ. ಹೌದಾ? ಬೇರೆ ಏನಿದೆ?
ಸ್ವಲ್ಪ ಸರಿ ಎರಡು ತಿಂಗಳಾಗಿತ್ತು ಒಳ್ಳೆಯದಾಗಿ ನೆಕ್ಸ್ಟ್ ಟೈಮ್ ಕರ್ಕೊಂಡು ಪರಮೇಶ್ವರ್ ಗದ್ಯಾಳ್ ಸರ್ ಒಂದು ಯಾವ್ದಾರು ಕೊಟ್ಟು ತಗೋರಿ ಆಮೇಲೆ ವಾಪಸ್ ಕೊಡಕ್ಕೆ ಬರ್ತದೆ ರೀ ರೆಕಾರ್ಡ್ ಆದ ಮಾಡ್ಬೇಡಲ್ಲ ನೀವು ವಾಯ್ಸ್ ಹೋಗ್ಸು ನೀವೇ ಡೆಮೋ ಮಾಡಿಸ್ತೀರಿ ಹೆಂಗೆ ರೀ ಎಲ್ಲ ಎಲ್ಲಿ ಕಿತ್ತರ್ಬೇಕು ಇರ್ಬಿಡ್ರಿ ಓಲಿ ಒಂದು ನಾವು ಕೊಡಿಸ್ತಿಲ್ಲ ಒಟ್ಟು ಇವರೇ ಬ್ರೇಕಿಂಗ್ ಹೇಳ್ತಾರೆ ನೋಡಿ ಸರ್ ಹಾಂ ಅದ ಬಂದ್ ಮಾಡೋದಪ್ಪ ರೆಕಾರ್ಡಿಂಗ್ ಆಗ್ತಾ ಕಿಶೆದಾಗ ಹಾಕೊಂಡಿರಿ ಯಾರೇ